ಇಂದಿನ ವಿಡಿಯೋದಲ್ಲಿ 60 ಹಾಗೂ 61ನೇ ಕವನ ಅದು. ಈಗ 62 ಹಾಗೂ 63ನೇ ಕವನವನ್ನು ಓದುತ್ತಿದ್ದೇನೆ. ದುಂದಿಂಬಿ ಮೊಳಗಿದವು ಕುಸುಮಾವಳಿ ಮಳೆ. ಕುಸುಮಾವಳಿ ಮಳೆ ಅಂದರೆ ಹೂವಿನ ಮಳೆ ಸುರಿದಿತ್ತೆ. ದುಂಬಿಗಳು ಮೊಳಗಿದವು, ಹೂವಿನ ಮಳೆ ಸುರಿಯಿತು. ಅಂದರೆ ದೇವದುಂದಿಂಬಿ ಮೊಳಗಿದವು ಕುಸುಮಾವಳಿ ಮಳೆ. ಸುರಿದು ದಾಡುವ ದೇವವಧುಗಳ ಹೊಳೆವ ಕಂಗಳ ಡಾಳ ಮಿಂಚಿದವು. ತೀವಿದು ಉತ್ಸವ ಅಬ್ಬರಿಸಿ ಭುವನಾವಳಿ ಇಂದ್ರಾದಿ ನಿಖಿಲ ಸುರಾಳಿಗಳುರೆ ಕೊಡೆ ಕೊಂಡಾಡಿತು ಧನುಂಜಯನ. ಅಂದರೆ ಅರ್ಜುನನು ಜನನ ಕಾಲದಲ್ಲಿ ದೇವದುಂಬಿಗಳು ಮೊಳಗಿದವು, ಪುಷ್ಪಾವೃಷ್ಟಿ ಆಯಿತು, ದೇವವಧುಗಳು ಕಣ್ಣುಗಳಲ್ಲಿ ಕಾಂತಿಯು ಮಿಂಚಿತು, ಸಮಸ್ತ ಲೋಕಗಳಲ್ಲಿ ಉತ್ಸಾಹ ಉಂಟಾಯಿತು. ಇಂದ್ರನೇ ಮೊದಲಾದವರು ಅರ್ಜುನನನ್ನು ಹೊಗಳಿದರು. 63ನೇ ಕವನದಲ್ಲಿ ಕೃಷ್ಣ ಜನಿಸುವ ಕವನ. ರಣಭಯಂಕರನ ಅರ್ಜುನನು ಧಾರಣಿಯಳು ಧರೆಯಲ್ಲಿ ಉದಯಿಸಿದ ಮುನ್ನ ತಿಂಗಳೆಣಿಸಿದರೆ 3 ಆಯಿತು. 3 ತಿಂಗಳ ಮುಂಚೆ ತಿಂಗಳೆಣಿಸಿದರೆ 3 ಆಯಿತು. ಮಧುರೆಯ ರಾಜಭವನದಲ್ಲಿ ಗುಣರಹಿತ ಅಚ್ಯುತನು ವರಶ್ರಾವಣ ಬಹುಳ ಅಷ್ಟಮಿಯ ಇರುಳು ರೋಹಿಣಿಯಲ್ಲಿ ಅವತರಿಸಿದನು. ರೋಹಿಣಿ ನಕ್ಷತ್ರದಲ್ಲಿ ಅವತರಿಸಿದನು ದೇವಕಿಯ ಜಠರದಲ್ಲಿ. ಅಂದರೆ ಅರ್ಜುನನು ಹುಟ್ಟುವುದಕ್ಕೆ 3 ತಿಂಗಳ ಮೊದಲು ಮಧುರೆಯ ರಾಜಭವನದಲ್ಲಿ ಈ ನಿರ್ಗಣನಾದ ವಿಷ್ಣುವು ಶ್ರಾವಣ ಬಹಳ ಅಷ್ಟಮಿಯ ರಾತ್ರಿಯಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ದೇವಕಿಯ ಗರ್ಭದಲ್ಲಿ ಅವತರಿಸಿದನು. ಇನ್ನೊಮ್ಮೆ ಕವನ ಓದ್ತೀನಿ. ರಣಭಯಂಕರನ ಅರ್ಜುನನು ಧಾರಣಿಯಲ್ಲಿ ಉದಯಿಸಿದ ಮುನ್ನ ತಿಂಗಳ ನೆನೆಸಿದರೆ 3 ಆಯಿತು. ಮಧುರೆಯ ರಾಜಭವನದಲ್ಲಿ ಗುಣರಹಿತನ ಅಚ್ಯುತನು ವರಶ್ರಾವಣ ಬಹುಳ ಅಷ್ಟಮಿಯ ಇರುಳು ರೋಹಿಣಿಯಲ್ಲಿ ಅವತರಿಸಿದನಲೇ ದೇವಕಿಯ ಜಠರದಲ್ಲಿ. ಧನ್ಯವಾದಗಳು.